ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಮುನಿರತ್ನಗೆ ಬಿಗ್ ಶಾಕ್. ಬಿ ರಿಪೋರ್ಟ್ ಹಾಕಿದ್ದ ಸಿಐಡಿಗೂ ಮುಖಭಂಗ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಮುನಿರತ್ನಗೆ ಬಿಗ್ ಶಾಕ್. ಬಿ ರಿಪೋರ್ಟ್ ಹಾಕಿದ್ದ ಸಿಐಡಿಗೂ ಮುಖಭಂಗ. ಬಿ ರಿಪೋರ್ಟ್ ತಿರಸ್ಕರಿಸಿದಂಥ ಜನಪ್ರತಿನಿಧಿಗಳ ಕೋರ್ಟ್. ಮರು ತನಿಖೆ ಮಾಡಲು ಸಿಐಡಿಗೆ ಕೋರ್ಟ್ ಆದೇಶ. ಬಿಜೆಪಿ ಶಾಸಕ ಮುನಿರತ್ನಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ. ಲಗೆರೆ ನಾರಾಯಣಸ್ವಾಮಿ ಪತ್ನಿ ಮಂಜುಳಾ ಹನಿ ಟ್ರ್ಯಾಪ್ ಸಂಚು ಆರೋಪ. 2024 ಡಿಸೆಂಬರ್ನಲ್ಲಿ ನಂದಿನಿ ಲೇಔಟ್ ಠಾಣೆಗೆ ನಾರಾಯಣಸ್ವಾಮಿ ದೂರಿನ ಅನ್ವಯ ಮುನಿರತ್ನ ವಿರುದ್ಧ ಕೇಸ್. ಸಿಐಡಿ ಎಸ್ಐಟಿಗೆ ಕೇಸ್ ವರ್ಗ. ಶಾಸಕ ಮುನಿರತ್ನ ವಿರುದ್ಧದ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಹಾಕಿದ್ದ ಎಸ್ಐಟಿ. ಬಿ ರಿಪೋರ್ಟ್ ಪ್ರಶ್ನಿಸಿ ಲಗ್ಗೆರೆ ನಾರಾಯಣಸ್ವಾಮಿ ಸಲ್ಲಿಸಿದಂತಹ ಅರ್ಜಿ ಪುರಸ್ಕಾರ. ವಿಚಾರಣೆಯನ್ನು ಮಾರ್ಚ್ 30ಕ್ಕೆ ಮುಂದೂಡಿದಂತಹ ಜನಪ್ರತಿನಿಧಿಗಳ ಕೋರ್ಟ್. ಲಗ್ಗೆರೆ ನಾರಾಯಣಸ್ವಾಮಿ ಪರ ಖ್ಯಾತ ವಕೀಲ ಸಿಎಚ್ ಹನುಮಂತರಾಯ ವಾದ ಮಾಡಿದ್ರು. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಈಗ ಮುನಿರತ್ನಗೆ ಬಿಗ್ ಶಾಕ್ ಸಿಕ್ಕಿರುವಂತದ್ದು. ಬಿ ರಿಪೋರ್ಟ್ ಹಾಕಿದ್ದ ಸಿಐಡಿಗೂ ಮುಖಭಂಗವಾಗಿದೆ. ಬಿ ರಿಪೋರ್ಟ್ ತಿರಸ್ಕರಿಸಿದಂತಹ ಜನಪ್ರತಿನಿಧಿಗಳ ಕೋರ್ಟ್. ಮರು ತನಿಖೆ ಮಾಡಲು ಸಿಐಡಿಗೆ ಕೋರ್ಟ್ ಆದೇಶವನ್ನ ನೀಡಿದೆ. ಬಿಜೆಪಿ ಶಾಸಕ ಮುನಿರತ್ನಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಲಗ್ಗೆರೆ ನಾರಾಯಣಸ್ವಾಮಿ ಪತ್ನಿ ಮಂಜುಳಾ ಹನಿ ಟ್ರ್ಯಾಪ್ ಸಂಚು ಆರೋಪ. 2024 ಡಿಸೆಂಬರ್ನಲ್ಲಿ ನಂದಿನಿ ಲೇಔಟ್ ಠಾಣೆಗೆ ನಾರಾಯಣಸ್ವಾಮಿ ದೂರಿನ ಅನ್ವಯ ಮುನಿರತ್ನ ವಿರುದ್ಧ ಕೇಸ್. ಸಿಐಡಿ ಎಸ್ಐಟಿಗೆ ಕೇಸ್ ವರ್ಗ. ಶಾಸಕ ಮುನಿರತ್ನ ವಿರುದ್ಧದ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಹಾಕಿದ್ದ ಎಸ್ಐಟಿ. ಬಿ ರಿಪೋರ್ಟ್ ಪ್ರಶ್ನಿಸಿ ಲಗ್ಗೆರೆ ನಾರಾಯಣಸ್ವಾಮಿ ಸಲ್ಲಿಸಿದಂತಹ ಅರ್ಜಿಯನ್ನ ಪುರಸ್ಕರಿಸಿದೆ ಕೋರ್ಟ್. ವಿಚಾರಣೆಯನ್ನ ಮಾರ್ಚ್ 30ಕ್ಕೆ ಮುಂದೂಡಿದಂತಹ ಜನಪ್ರತಿನಿಧಿಗಳ ಕೋರ್ಟ್. ಲಗ್ಗೆರೆ ನಾರಾಯಣಸ್ವಾಮಿ ಪರ ಖ್ಯಾತ ವಕೀಲ ಸಿಎಚ್ ಹನುಮಂತರಾಯ ವಾದ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಮುನಿರತ್ನಗೆ ಈಗ ಬಿಗ್ ಶಾಕ್. ಬಿ ರಿಪೋರ್ಟ್ ಹಾಕಿದಂತಹ ಸಿಐಡಿಗೂ ಕೂಡ ಮುಖಭಂಗವಾಗಿದೆ. ಬಿ ರಿಪೋರ್ಟ್ ಅನ್ನು ತಿರಸ್ಕರಿಸಿತು ಜನಪ್ರತಿನಿಧಿಗಳ ಕೋರ್ಟ್. ಮರು ತನಿಖೆ ಮಾಡಬೇಕು ಅಂತ ಸಿಐಡಿಗೆ ಕೋರ್ಟ್ ಆದೇಶವನ್ನ ಮಾಡಿದೆ. ಬಿಜೆಪಿ ಶಾಸಕ ಮುನಿರತ್ನಗೆ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಈಗ ಮತ್ತೆ ಬಿಗ್ ಶಾಕ್ ಇದು ಮುನಿರತ್ನಗೆ. ಬಿಜೆಪಿ ಶಾಸಕ ಮುನಿರತ್ನಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಲಗ್ಗೆರೆ ನಾರಾಯಣಸ್ವಾಮಿ ಪತ್ನಿ ಮಂಜುಳಾ ಹನಿ ಟ್ರ್ಯಾಪ್ಗೆ ಸಂಚು ಅನ್ನುವಂತಹ ಆರೋಪ. ಜೊತೆಗೆ 2024 ಡಿಸೆಂಬರ್ನಲ್ಲಿ ನಂದಿನಿ ಲೇಔಟ್ ಠಾಣೆಗೆ ನಾರಾಯಣಸ್ವಾಮಿಯಿಂದ ದೂರು ಹೋಗಿತ್ತು. ದೂರಿನ ಅನ್ವಯ ಮುನಿರತ್ನ ವಿರುದ್ಧ ಕೇಸ್ ದಾಖಲಾಗಿತ್ತು. ಸಿಐಡಿ ಎಸ್ಐಟಿಗೆ ಕೇಸ್ ವರ್ಗ ಹಾಕಿತ್ತು. ಶಾಸಕ ಮುನಿರತ್ನ ವಿರುದ್ಧದ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಹಾಕಿದ್ದಂತಹ ಎಸ್ಐಟಿ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿ ಲಗ್ಗೆರೆ ನಾರಾಯಣಸ್ವಾಮಿ ಸಲ್ಲಿಸಿದ್ದಂತಹ ಅರ್ಜಿಯನ್ನ ಕೋರ್ಟ್ ಪುರಸ್ಕರಿಸಿದೆ. ವಿಚಾರಣೆಯನ್ನ ಮಾರ್ಚ್ 30ಕ್ಕೆ ಮುಂದೂಡಿದೆ ಜನಪ್ರತಿನಿಧಿಗಳ ಕೋರ್ಟ್. ಲಗ್ಗೆರೆ ನಾರಾಯಣಸ್ವಾಮಿ ಪರ ಖ್ಯಾತ ವಕೀಲ ಸಿಎಚ್ ಹನುಮಂತರಾಯ ವಾದ ಮಾಡಿದ್ದಾರೆ. ಬಿ ರಿಪೋರ್ಟ್ ಹಾಕಿದಂತಹ ಸಿಐಡಿಗೂ ಕೂಡ ಮುಖಭಂಗವಾಗಿದೆ. ಜೊತೆಗೆ ಮರು ತನಿಖೆಗೆ ಆದೇಶ ಮಾಡಬೇಕು ಅಂತ ಆದೇಶವನ್ನ ಕೊಟ್ಟಿದೆ ಸಿಐಡಿಗೆ ಕೋರ್ಟ್. ಹಾಗಾಗಿ ಈಗ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಮುನಿರತ್ನಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು.